ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್. ಬೆಳಗಾವಿಯ ಅಧಿವೇಶನ ಅಂದರೆ ಅಲ್ಲೊಂದಷ್ಟು ಗದ್ದಲ, ಗೌಜು, ಗಲಾಟೆ, ಪ್ರತಿಭಟನೆ ಎಲ್ಲವೂ ಕೂಡ ಪ್ರತಿ ವರ್ಷ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಬೇರೆಯದೇ ಕಾರಣಕ್ಕೆ ಬೆಳಗಾವಿಯ ಅಧಿವೇಶನ ಸದ್ದನ್ನು ಮಾಡ್ತು. ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ CT ರವಿ ಅವರ ನಡುವೆ ಸದನದಲ್ಲಿ ನಡೆದಂತಹ ಟಾಕ್ ಫೈಟ್ ಅನ್ನೋದಕ್ಕಿಂತಲೂ ವಿವಾದಾತ್ಮಕವಾದ ಮಾತುಗಳನ್ನು ಆಡಿದ್ರು, ಅವಾಚ್ಯ ಶಬ್ದವನ್ನು ಬಳಸಿದ್ರು ಅನ್ನುವಂಥ ವಿಚಾರಕ್ಕೆ. ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಮೇಡಮ್, ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹೇಗಿದ್ದೀರಿ ಮೇಡಮ್? ಸ್ವಲ್ಪನಾದರೂ ಇನ್ಸಿಡೆಂಟ್ ನಡೆದ ನಂತರದಲ್ಲಿ ಸ್ವಲ್ಪನಾದರೂ ರಿಲ್ಯಾಕ್ಸ್ ಆದ್ರೆ ತಾವು? ಇದಕ್ಕೆ ರಿಲ್ಯಾಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಸಿಡ್ಲ್ ಬಡ್ದಂಗೆ ಆಗಿತ್ತು, ಅದರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಮುಖ ನೋಡ್ತಾ ಇದ್ರೆ ಅವತ್ತು ಆ ನೋವು, ಹತಾಶೆ, ಕಣ್ಣೀರು ಎಲ್ಲ ಒಟ್ಟೊಟ್ಟಿಗೆ ಬಂತು. ಅಷ್ಟು ನೊಂದ್ಬಿಟ್ಟಿದ್ರೆ ತಾವು ಅವತ್ತು? ಇದು ಕೇಳುವಂಥ ಪ್ರಶ್ನೆನೇ ಅಲ್ಲ. ಯಾಕಂತಂದರೆ ಯಾವುದೇ ಹೆಣ್ಣಿರಲಿ, ಸಾಮಾನ್ಯ ಇರಲಿ ಅಥವಾ ಮನೆಯಲ್ಲಿ ಇರುವಂಥವ್ರು ಇರಲಿ, ಅದರಲ್ಲೂ ರಾಜಕಾರಣದಲ್ಲಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನು ಹೇಳಿದಾಗ, ಈ ಮಾತನ್ನು ಕೇಳಿದಾಗ ಏನಾಗುತ್ತೆ, ಯಾವ ಭಾವನೆಯಲ್ಲಿ ನಾವು ಇರ್ತೀವಿ? ತಾವು ನನಗೆ ಆ ಪದವನ್ನು ಬಳಸಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಇವತ್ತಿಗೂ ಅವ್ರು ಹೇಳ್ತಾರೆ ಆ ಪದ ನಾನು ಬಳಸಿಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ. ಆ ಪದ ಬಳಸಿಲ್ಲ ಅಂತಂದರೆ ನನಗೇನು ಹುಚ್ಚ? ಯಾವುದೇ ಹೆಣ್ಮಗಳಿರಲಿ, ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಹೆಣ್ಮಗಳಿರಲಿ, ಈ ರೀತಿ ನನಗೆ ಇನ್ನೊಬ್ರು ಅಂದರು ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯನಾ? ಅದು ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದೇನು ಸುಳ್ಳ? ಈ ರೀತಿ ನಾಟಕ ಆಡಲಿಕ್ಕಾಗತ್ತಾ? ಈ ರೀತಿ ರಾಜಕಾರಣದಲ್ಲಿ ನನಗೇನಾದರೂ ಇನ್ನೇನಾದರೂ ಪಡ್ಕೊಳ್ಳೋದಿದೆಯಾ? ರಾಜಕಾರಣದಲ್ಲಿ ಎಲ್ಲನೂ ತಗೊಂಡಿದ್ದೀನಿ, ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದೀನಿ. ಈ ಘಟನೆಯಿಂದ ನನ್ನ ಮನಸ್ಸಿಗೆ ಆಗದಂಥ ಆಘಾತವಾಗಿದೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಆಗಿದೆ. ಆದರೆ ದೇವರ ದೈವ, ಮನೆಯವರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ನನ್ನ ಬೆನ್ನಿಗಿದ್ದಾರೆ. ಈ ರೀತಿ ನಾನು ಹೇಳಲಿಕ್ಕೆ ಒಂದು ಸದನದಲ್ಲಿ ನಿಂತ್ಕೊಂಡು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ ಮಹಿಳೆಯರನ್ನ ಪ್ರತಿನಿಧಿಸುವಂಥ ನಾನು ಈ ರೀತಿ ನನಗೆ ಅಂದರು ಅಂತ ಹೇಳಿ ನಾನು ಸದನದಲ್ಲಿ ನಾನು ಸುಳ್ಳು ಆರೋಪ ಮಾಡಲಿಕ್ಕಾಗತ್ತಾ? ಇದರಲ್ಲಿ ರಾಜಕಾರಣ ಮಾಡಲಿಕ್ಕಾಗತ್ತಾ ನನ್ನ ಕೈಯಿಂದ? ಯಾಕಂದರೆ ಅವ್ರದ್ದೊಂದು ಸಮರ್ಥನೆ ಇದಕ್ಕೆ. ನೀವು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಸಿದ್ರು ಅಂತ ತಾವು ಹೇಳಿದ್ರೆ ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ ಎರಡು ಪದದಲ್ಲಿ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇಲ್ವಾ? ನನ್ನ ಹತ್ರ ಆಡಿಯೋ, ವಿಡಿಯೋ ಎಲ್ಲ ವಿಜುವಲ್ನ ನಾನು ನಿನ್ನೆನೂ ಕೂಡ ನಿಮಗೆ ಕೊಟ್ಟಿದ್ದೀನಿ, ಇವತ್ತು ಕೂಡ ತಮಗೆ ನಾನು ಕೇಳಿಸ್ತೀನಿ. ನಾನು ಒಂದೇ ಮಾತನ್ನು ಹೇಳ್ತೀನಿ, ಈ ರೀತಿ ಒಬ್ಬ ಹೆಣ್ಮಗಳು ಸದನದಲ್ಲಿ ನಿಂತ್ಕೊಂಡು ಈ ರೀತಿ ಅಂದಿದ್ದಾರೆ ಅಂತ ಹೇಳುವಷ್ಟು ಮೂರ್ಖಳ ನಾನು? ನನಗೇನದ್ರಲ್ಲಿ ರಾಜಕಾರಣ ಮಾಡಬೇಕಾ? ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ನಾವು ಹೋಗಬೇಕು, ನಾವು ಬೆಳಿಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ನನ್ನ ಆತ್ಮ ಗೌರವಕ್ಕೆ ನಾನು ವಂಚನೆ ಮಾಡಿಕೊಂಡ್ರೆ, ನಾನೇ ಮೌನ ಆಗಿಬಿಟ್ರೆ, ನಾನೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತಂದರೆ ನನಗೆ, ನನ್ನ ಆತ್ಮಸಾಕ್ಷಿಗೆ ನಾನೇ ವಂಚನೆ ಮಾಡ್ಕೊಂಡ ಹಾಗೆ. ಯಾವತ್ತಿದ್ರೂ ಕೂಡ ನಾನು ಅನ್ಯಾಯದ ವಿರುದ್ಧ, ತಮಗೂ ಎಲ್ಲ ಗೊತ್ತಿದೆ ನಾನು ನಡೆದು ಬಂದಂಥ ದಾರಿ, ಸಂಘರ್ಷಗಳು, ಅಪಮಾನಗಳು, ಸನ್ಮಾನಗಳು. ಆದರೆ ಈ ರೀತಿ ನನಗೆ ಅವಶ್ಯಕತೆ ಇಲ್ಲ.